ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಜ್ಜೆ ವ್ಲಾಗ್ಸ್. ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ರೀಸೆಂಟಾಗಿ ನನ್ನ ಮಗಳದ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಕೂಡ ನಾನು ಹಾಕಿದ್ದೆ ವಿಡಿಯೋ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ಕೂಡ ನನ್ನ ಮಗಳ ಬರ್ಡೇದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೆ. ಇದು ಬಂದು ಜುಲೈ 10ನೇ ತಾರೀಕು ಫ್ರೈಡೇ. ಸಡನ್ನಾಗಿ ನನ್ನ ಹಸ್ಬೆಂಡು ಅವರ ಅಮ್ಮನ ಊರಿಗೆ ಹೋಗೋಣ ಅಂತ ಹೇಳಿದರು, ಅಂದರೆ ಮೂಡಿಗೆರೆಗೆ. ಸೊ ಹಾಗೆ ನಾವೆಲ್ಲ ಹೊರಟ್ವಿ. ಸಡನ್ಲಿ ಪ್ಲ್ಯಾಂಡ್ ಆಗಿತ್ತು. ಸೊ ಹಾಗೆ ಹೀಗಿತ್ತು ನಮ್ಮ ಪಯಣ ಕಾರಲ್ಲಿ. ನನ್ನ ಮಗಳಿಗೆ ಆಲ್ರೆಡಿ ನಿದ್ದೆ ಬರ್ತಾ ಇತ್ತು. ಅವಳಿಗೆ ಕಾರ್ ಹತ್ತಿದ್ರೆ ನಿದ್ದೆ ಸ್ಟಾರ್ಟ್ ಆಗ್ತದೆ. ಈಗ ಫಸ್ಟು ಪಾಪು ಇದ್ದಾಗಿಂದಲೂ ಹಂಗೆ, ಅವಳು ಒಂದು ಸ್ವಲ್ಪ ತೆದ್ದಿರ್ತಾಳೆ, ಆಮೇಲೆ ಹಂಗೆ ಮಲ್ಕೊಬಿಡ್ತಾಳೆ. ಪಾಪ ಅಷ್ಟು ಕಾಟ ಕೊಡಲ್ಲ. ಹಾಗೆ ಅಲ್ಲಿ ಊಟಕ್ಕೆ ಅಂತೇಳಿ ನಾವು ಈವ್ನಿಂಗ್ ಕೂಡ ನಿಲ್ಲಿಸಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಮತ್ತು ನಾವು ಬರ್ತಿದ್ವಲ್ಲ ಅಂತಂದೆ, ಪಾಪ ಬಸ್ ಕ್ಯಾನ್ಸಲ್ ಮಾಡ್ಕೊಂಡು ಅವರು ಕಾರ್ ತೊಗೊಂಡು ಸಡನ್ನಾಗಿ ಹೊರಡ್ರಿ ಅಂತ ಹೇಳಿದರು. ಹಾಗೆ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈವ್ನಿಂಗ್ ಒಂದು 5:30ಗೆ ಬಿಟ್ಟಿದ್ದು ನಾವು. ಸೊ ನೈಟ್ 11:30 ಆಯಿತು ಹೋಗಿ ಮುಟ್ಟೋದು. ಸೊ ನೋಡಿ ಎಷ್ಟು ಕತ್ಲೆ ಇದೆ. ಇದು ಒಂದೇ ಮೂಡಿಗೆರೆ, ನನ್ನ ಅತ್ತೆ ಮನೆ. ಸೊ ಹೀಗಿತ್ತು. ಹಾಗೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂಥೇಳಿ ನಾವು ಹೊರಟಿದ್ದು. ಸೊ ಪಾಪ ಕೈ ಪೆಟ್ಟು ಮಾಡ್ಕೊಂಡಿದ್ರು. ಹಾಗೆ ಅವ್ರನ್ನ ನೋಡ್ಕೊಂಬರೋಣ ಅಂತೇಳಿ ಸಡನ್ನಾಗಿ ಹೊರಟಿದ್ದು ನಾವು. ಹಾಗೆ ಬಣ್ಕಲ್ಲಿಗೆ ಹೋಗಿ ಸ್ವಲ್ಪ ಫಿಶ್ ಎಲ್ಲ ತೊಗೊಬಂದು ಹಾಗೆ ಅವ್ರಿಗೆ ಸ್ಲಿಪ್ಪರ್ ತೊಗೊಳಕ್ಕಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅವ್ರಿಗೆ ಸೈಜ್ ಸಿಗಲಿಲ್ಲ. ಹಾಗಾಗಿ ನನ್ನ ಮಕ್ಕಳಿಗೆ 1-2 ಜೋಡಿ ಅವರೇ ಇಸ್ಕೊಟ್ರು ಪಾಪ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಫಿಶ್ ಸಾಂಬಾರೆಲ್ಲ ಮಾಡಿ ಊಟ ಮಾಡ್ಕೊಂಡು ನಾವು ಬೇಗ ಹೊರಟ್ಬಿಟ್ವಿ. ಸ್ಯಾಟರ್ಡೆ ಅಲ್ಲಿಂದ NR-ಪುರದಿಂದ ನಮ್ಮ ಹಸ್ಬೆಂಡ್ ಅವರ ಅತ್ತೆಗೆ ಕೂಡ ನೋಡಬೇಕಿತ್ತು, ಅವರು ಕೂಡ ಅಡ್ಮಿಟ್ ಆಗಿದ್ದರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ನನ್ನ ಅಮ್ಮನ ಮನೆ ಭದ್ರಾವತಿಗೆ ಹೋದ್ವಿ ನಾವು. ಹಾಗೆ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಕೂಡ ಗೊತ್ತಲ್ಲ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದರು. ಅಲ್ಲಿ ಊಟ ಮುಗಿಸ್ಕೊಂಡು ಸಂಡೇ 3:30ಗೆ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಸೊ ಮಂಡೇ ಪಾಪುಗೆ ಸ್ಕೂಲ್ ಇತ್ತಲ್ಲ, ಹಾಗಾಗಿ ಬರಲೇಬೇಕಿತ್ತು. ಸೊ ಒಂದು ನ್ಯಾಪ್ ಆಯಿತು ನನಗೆ. ನಿಜ ಎಷ್ಟು ಮೈಂಡ್ ಫ್ರೆಶ್ ಆಯಿತು ಅಂದರೆ, ಆ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೆ ಹೋದರೆ ಆ ಗ್ರೀನರಿ ನೋಡಿದ್ರೇ ಏನೋ ಒಂಥರ ಪೀಸ್ಫುಲ್ ಮೈಂಡು. ನಿಜವಾಗ್ಲೂ ಆ ನೇಚರು, ಆ ಮಳೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ತುಂಬ ಚೆನ್ನಾಗಿತ್ತು. ಹಾಗೆ ಮತ್ತೇನೆಂದರೆ ಅಮ್ಮನ ಮನೆಗೂ ಕೂಡ ಹೋಗಿದ್ದೆ. ಉಳ್ದಂಗೆ ಆಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ, ಬರಲೇಬೇಕಲ್ಲ. ಸೊ ಬರೀ ಒಂದು 3 ಡೇಸಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ನಾವು ಬ್ಯಾಂಗ್ಳೂರಿಗೆ ಬಂದ್ಬಿಟ್ವಿ ಬೇಗ. ಹೀಗಾಗಿತ್ತು ದಿನ. ಹಾಗೆ ಅಮ್ಮನ ಮನೆಗೆ ಪಾಪ ಅಮ್ಮ ಕೂಡ ಅಲ್ಲಿ ಊರಿಂದ ಕಬ್ಬು, ಅಂದರೆ ನಮ್ಮ ಅತ್ತೆ ಅವ್ರನ್ನ ಅಮ್ಮ ಅಂತಲೇ ಕರೆಯೋದು, ಕಬ್ಬು ಮತ್ತು ಅರಿಶಿಣದೆಲೆ ಮನೇಲಿ ಬೆಳೆದಿರೋ ಅಂಥ ಒಂದಷ್ಟು ಸೀಬೆಕಾಯಿ, ನಿಂಬೆಹಣ್ಣು ಮತ್ತು ಒಂದು ಇಡ್ಲಿ ತಪ್ಪಲೆ ಕೂಡ ಕೊಟ್ಟು ಕಳಿಸಿದ್ರು ಪಾಪ. ತೆಗೆದಿಟ್ಟಿದ್ದೆ ತಗೋ ಅಂಥೇಳಿ. ಎಷ್ಟು ಪ್ರೀತಿ ಅಲ್ವಾ. ಅವರು ಕೂಡ ನನ್ನ ತಾಯಿಯಾಗೆ ನೋಡ್ಕೋತಾರೆ. ಹಾಗೆ ಅಲ್ಲಿಂದ ಎಲ್ಲ ಕಾರಲ್ಲಿ ಹಾಕ್ಕೊಂಡು ಹಂಗೆ ದೋಸೆ ಇಡ್ಲಿಗೆ ಅಂತೇಳಿ ರೇಷನ್ ಅಕ್ಕಿ ಎಲ್ಲ ಎತ್ತಿಟ್ಟಿರ್ತಾರೆ, ಎಲ್ಲದನ್ನು ತೊಗೊಬಂದೆ ನಾನು ಬೇಕಾಗುತ್ತೆ ಅಂಥೇಳಿ. ಹಾಗೆ ಕೂಡ ಅಮ್ಮನ ಮನೆಯಲ್ಲಿ ಕೇಳ್ತೀರಾ, ಅವರೊಂದಷ್ಟು ತೆಂಗಿನಕಾಯಿಗಳು ಅದು ಇದು, ಹಾಗೆ ಮನೇಲೆ ಬೆಳೆದಿರುವಂತಹ ಒಂದು ಹಾಗಲಕಾಯಿ ಮತ್ತು ಪುಂಡೆ ಸೊಪ್ಪು ಕೂಡ ಸ್ವಲ್ಪ ಇತ್ತು, ಅದು ಕೂಡ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ತೊಗೊಂಡು ಮನೆಗೆ ಬರೋಷ್ಟಿಗೆ ಸಾಕಾಗೋಯಿತು. ಸೊ ನಮ್ಮಪ್ಪ ನೋಡ್ಬೋದು ಮನೆ ಮುಂದೆನೇ ಚಿಕ್ಕ ಜಾಗ, ಅದರಲ್ಲಿ ಪಾಪ ಹಾಗಲಕಾಯಿದು ಚಪ್ರ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಅಲ್ಲಿ ಬಸಳೆ ಸೊಪ್ಪಿಂದು ಎಷ್ಟು ಚೆನ್ನಾಗಿ ಹಬ್ಸಿದ್ದಾರೆ ಅಲ್ಲೇ. ಪಾಪ ಬೆಳೆದಿರೋದು ಖುಷಿ ಅಲ್ಲ ಅವರಿಗೆ, ಮನೇಲೇ ಬೆಳೆದಿರೋದು ತೊಗೊಂಡೋಗು ಅಂಥೇಳಿ ಸ್ವಲ್ಪ ಸೊಪ್ಪು, ಪುಂಡೆ ಸೊಪ್ಪು ಅಂದರೆ ನಮ್ಮಲ್ಲಿ ಚಟ್ನಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ, ಗೊತ್ತಿರ್ಬೋದು ನಿಮಗೆಲ್ಲ. ಕವರಲ್ಲಿ ಹಾಕ್ಕೊಂಡು ಎಲ್ಲ ಇಟ್ಕೊಂಡು ತೊಗೊಂಡು ಬಂದೆ. ಹಾಗೆ ಹೀಗಾಗಿತ್ತು. ಮತ್ತು ನೀವೆಲ್ಲ ಹೇಗಿದ್ದೀರಾ?
ಸೊ ಹಾಗೆ ಕಾರಲ್ಲಿ ಒಂದಷ್ಟು ಓಲ್ಡ್ ಸಾಂಗ್ಸ್ ನನ್ನ ಹಸ್ಬೆಂಡಿಗೆ ಇಷ್ಟ DJ ಕೇಳಿಸ್ಕೊಂತ ಬಂದ್ವಿ. ಪಾಪ ಮನ್ಕೊಂಬಿಟ್ಲು, ನನಗೂ ಮುಂದೆ ಎತ್ಕೊಂಡು ಸಾಕಾದಂಗೆ ಆಗ್ಬಿಡ್ತು. ಹಾಗೆ ಹಿಂದೆ ಬಂದ್ಬಿಟ್ವಿ. ಅಲ್ಲೊಂದಷ್ಟು ಹೊತ್ತು ಮನ್ಕೊಂಡಿತ್ತು. ಸೊ ನೆಲಮಂಗ್ಲಿಂದ ಮುಂದೆ ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ಸೊ ಮನೆಗೆ ಬರುವಾಗ ಒಂದು 8:45 ಆಗಿತ್ತು. ಸೊ ಬಂದಿದ್ದೆ. ಪಾಪ ಅಮ್ಮ ನನಗಂತ ಫಾರಂ ಕೋಳಿ ಸಾಂಬಾರು ಕೂಡ ಮಾಡಿದರು. ಹಾಗೆ ಅದನ್ನು ಕೂಡ ಕೊಟ್ಟು ಕಳಿಸಿದ್ರು. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಲ್ಲ, ಹಾಗೆ ಸಾಂಬಾರಮ್ಮ ಕೊಟ್ಬಿಡು, ಅಲ್ಲಿಂದ ಹೋಗಿದ್ದೆ, ನನಗೆ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತೇಳಿ ಬಂದಿದ್ದೆ. ರೈಸಿಗೆ ಇಟ್ಕೊಂಡ್ಬಿಟ್ಟೆ ನಾನು. ಹಾಗೆ ಇದು ಬಂದು ಮಾರನೇ ದಿನ ವ್ಲಾಗು. ಏನಂದರೆ ಅಕ್ಕಿ ಎಲ್ಲ ಕೊಟ್ಟಿದ್ರಲ್ಲ, ಸೊ ಎಲ್ಲ ದೋಸೆ ಇಡ್ಲಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊತ ಒಂದು ಬಕೆಟಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೆ ನಾನು. ಹಾಗೆ ಕಡಲೆ ಕೂಡ ಕೊಟ್ಟಿದ್ದರು ನಮ್ಮ ಅತ್ತೆ. ಅಲ್ಲೇ ಎಲ್ಲ ನೀಟಾಗಿ ಹೆಚ್ಕೊಂಡು ಒಂದು ನೀರಲ್ಲಿ ಹಾಕ್ಕೊಂಡು ಬಂದಿದ್ದೆ ನಾನು. ಅದಕ್ಕೆ ಕಾಳು ನೆನಾಕೋದು ಮರ್ತ್ಬಿಟ್ಟಿದ್ದೆ ನೈಟು. ಸೊ ಬೇಗ ಮಧ್ಯಾಹ್ನ ನೆನಾಕಿ ಮಧ್ಯಾಹ್ನ ಕರ್ಡ್ ರೈಸ್ ತಿಂದ್ಕೊಂಡು ನೈಟಿಗೆ ನಾನು ಸಾಂಬಾರು ಕೂಡ ಮಾಡಿದ್ದೆ, ಚೆನ್ನಾಗಾಗಿತ್ತು. ಹಾಗೆ ಇದು ಅರ್ಶಿಣದ ಎಲೆ ಕೊಟ್ಟಿದ್ರಲ್ಲ, ಅದ್ರ ಕಡುಬು ಕೂಡ ಮಾಡಿದ್ದೆ ನಾನು. ಸೊ ಮನೆಯೆಲ್ಲ ಗಮ್ಮನದು. ಸೊ ಇದಾಗಿತ್ತು ನನ್ನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ.